ಇವತ್ತು ನಾನೊಂದು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನೇ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತದೆ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು 2 ಟೊಮ್ಯಾಟೋನ ತೊಳೆದ್ಬಿಟ್ಟು ತೊಗೊಂಡಿನಿ. ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೊಳೋಣ್ರಿ. ಇನ್ನೊಂದು ಥರನೂ ಟೊಮ್ಯಾಟೊ ಬರ್ತಲ್ಲ, ಒಟ್ಟು ನಿಮ್ಮ ಮನ್ಯಾಗ ಯಾವ ರೀತಿ ಟೊಮ್ಯಾಟೊ ಅದಲ್ಲ ಅವ್ನ ಟೊಮ್ಯಾಟೋನ ತೊಗೊರಿ. ಆದಷ್ಟು ಹಣ್ಣಾಗಿರೋ ಟೊಮ್ಯಾಟೋನೇ ತೊಗೊರಿ. ಈ ರೀತಿ ದಪ್ಪಾಗಿ ಕಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡಿದ್ರೆ ನಡೀತದೆ. ಈಗ ಈ ಟೊಮ್ಯಾಟೋನ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ನೋಡಿ, ಇದನ್ನು ಟೊಮ್ಯಾಟೋನ ಪೇಸ್ಟ್ ಮಾಡಿ ಅಂದ್ರೆ ನುಣ್ಣಗೆ ರುಬ್ಕೊಳ್ಳೋಣ್ರಿ. ನೋಡಿ, ರುಬ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಎಲ್ಲರ ಸಣ್ಣ ಸಣ್ಣ ಟೊಮ್ಯಾಟೊ ಪೀಸ್ ಉಳಿದಿದ್ರೆ ಅದನ್ನ ತೆಗೆದು ಬಿಡ್ತೀನಿ ನೋಡ್ರಿ. ನೋಡಿ, ಒಂದು ಸ್ವಲ್ಪ ಸಣ್ಣ ಒಂದೊಂದು ಪೀಸ್ಗಳು ಉಳ್ದಾವ, ಅವನ್ನಷ್ಟು ತೆಗೆದುಬಿಟ್ಟಿನಿ ನೋಡ್ರಿ. ಇದಕ್ಕೆ ನೋಡಿ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, 4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸಿನ ಪುಡಿ, 4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ತುಂಬಾ ಸಿಂಪಲ್ ಅದ ರೀ. ಕಡಿಮೆ ಮಸಾಲೆ ಬಳಸಿ ಮಾಡ್ತಾ ಇದ್ದೀನಿ ಮತ್ತು ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದೇ ಬಟ್ಲೇನೆ 1 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇವೆರಡು ಸೋಸ್ಬಿಟ್ಟನೆ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಿ ನೀರು ಹಾಕ್ದೇನೆ ಆ ಟೊಮ್ಯಾಟೊ ಪೇಸ್ಟ್ನಲ್ಲಿನೇ ಈ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋಬೇಕ್ರಿ. ಇಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಹಾಕ್ರಿ. ಇದು ನೀರು ಹಿಡಿಯಲ್ರಿ, ನೀರನ್ನು ಹಾಕಬಾರ್ದು. ಅದರಲ್ಲಿನೇ ಗಟ್ಟಿಯಾಗಿನೇ ಕಲಿಸಿ ತೊಗೋಬೇಕ್ರಿ. ನೋಡಿ, ಹಿಟ್ಟನ್ನು ಮೆತ್ತಗೆ ಕಲಿಸ್ಬಾರ್ದು, ಗಟ್ಟಿ ಇರ್ಬೇಕ್ರಿ ಹಿಟ್ಟು. ಆ 2 ಟೊಮ್ಯಾಟೋಗೆ ಈ 2 ಬಟ್ಲು ಹಿಟ್ಟು ಕರೆಕ್ಟ್ ಆಗ್ತದೆ ರೀ. ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಹಿಟ್ಟು ಗಟ್ಟಿ ಅದ ರೀ. ಇದೇ ರೀತಿನೇ ಇರ್ಬೇಕ್ರಿ. ನೀರನ್ನು ಹಾಕಬೇಡ್ರಿ ನೋಡಿ. ಇದಕ್ಕೆ ಈಗ ಒಂದು ಸ್ವಲ್ಪನೇ ಏನು ಮಾಡ್ತೀನಿ, ಎಣ್ಣೆ ಹಚ್ಕೊತೀನಿ ರೀ. ಇದೇನು ಹಿಟ್ಟು ನೆನೆಯಾಕೆ ಇಡೋದಿಲ್ಲ ರೀ, ಹಾಗೇ ಕಲಿಸಿ ಹಾಗೇ ಮಾಡಿಬಿಡೋದ್ರಿ. ಇದನ್ನು ನೋಡಿ ಕಲಿಸಿ ತೊಗೊಂಡಿದ್ದೀನಿ. ಈಗ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ. ದೊಡ್ಡನೇ ಉಳ್ಳಿ ತೊಗೋಬೇಕ್ರಿ ಇದಕ್ಕೆ. ಅಂದರೆ 2 ಚಪಾತಿ ಕೂಡಿ ಏನು ಒಂದು ಆಗ್ತದಿಲ್ಲ ಅಷ್ಟು ದೊಡ್ಡನೇ ಉಳ್ಳಿಗಳನ್ನ ತೊಗೋತೀನಿ ರೀ. ನೋಡಿ, ಒಂದನ್ನೇ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೇನೆ ರೀ. ನೋಡಿ, ಈ ರೀತಿ ದೊಡ್ಡ ಸೈಜದ ಉಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ಬೇಕ್ರಿ, ಅಕ್ಕಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕ್ರಿ. ನೋಡಿರಿ, ಇಲ್ಲೊಂದು ಸ್ವಲ್ಪ ಕರೆಂಟ್ ಹೋಗೈತಿ. ಅವಾಗ ಅದಕ್ಕೆ ನಿಮ್ಗೆ ಸ್ವಲ್ಪ ಬೆಳಕ ಇಲ್ಲಿ ಕಡಿಮೆ ಅನ್ಸಕತ್ತದ ನೋಡಿರಿ. ತುಂಬ ತೆಳುವೂ ಅಲ್ಲ, ದಿಪ್ಪಾಗಿ ಮೀಡಿಯಮ್ ಆಗಿನೇ ಲಟ್ಟಿಸ್ಕೋಬೇಕ್ರಿ. ನೋಡಿ, ಭಾಳ ತೆಳು ಲಟ್ಟಿಸ್ರಿ ಏನಾಗ್ತದೆ ರೀ, ಎಣ್ಣೆ ಕರಿವು ಮುಂದೆ ಬೇಗನೆ ಹೊತ್ತಿ ಬಿಡ್ತಾವೆ ಅಥವಾ ಭಾಳ ಕಪ್ಪಾಗಿಬಿಡ್ತಾವೆ ಒಮ್ಮೆಲೆ. ನಿಮಗೆ ನೋಡಿರಿ, ನಾನು ನಿಮ್ಗೆ ತೋರಿಸ್ತೀನಿ. ಅದು ಈ ರೀತಿ ಅಕ್ಕಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ರಿ. ನೋಡಿ, ಸೈಡದಿಂದ ಈ ರೀತಿ ಕಟ್ ಮಾಡಿ ತೊಗೋತೀನಿ ರೀ ನಾನು. ನೋಡಿ, ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಫೋರ್ಕ್ದಿಂದ ನೋಡಿರಿ ಈ ರೀತಿ ಚುಚ್ಚಿಬಿಟ್ಟು ತೊಗೊಳ್ರಿ. ಇಲ್ಲಾಂದ್ರೆ ಏನಾಗ್ತದೆ, ಹಾಗೆ ಕಟ್ ಮಾಡಿಬಿಟ್ಟು ಕರೆದ್ಬಿಟ್ಟಿವಿ ಅಂದರೆ ಅದು ಉಬ್ಬುತ್ತದೆ ರೀ. ಮತ್ತು ನೋಡಿ, ಈ ರೀತಿ ಫೋರ್ಕ್ದಿಂದ ಮಾಡ್ಕೊಂಡ್ಬಿಟ್ಟು ಈಗ ಕಟ್ ಮಾಡ್ಕೊತೀನಿ ರೀ. ನೋಡಿ, ನೀವು ಬೇರೆ ಶೇಪ್ದಲ್ಲಿನೂ ಕಟ್ ಮಾಡ್ಕೋಬೋದು ಅಥವಾ ಸಣ್ಣ ಇದಕ್ಕಿಂತ ಸಣ್ಣ ಸೈಜ್ ಬೇಕಂದ್ರೂ ಮಾಡ್ಕೋಬೋದು. ನೋಡಿ, ನಾನು ಈ ರೀತಿ ಕಟ್ ಮಾಡಿಕೊಂಡು ಇದರಲ್ಲಿ 2 ಭಾಗಗಳನ್ನ ಮಾಡ್ಕೋತೀನಿ ರೀ. ಈ ರೀತಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಇದು ತುಂಬ ತೆಳುವೂ ಲಟ್ಸಿಲ್ಲ, ಅಷ್ಟೇ. ನಿಮಗೆ ನೋಡ್ರೇ ಗೊತ್ತಾಗೋದಿಲ್ಲ ನೋಡಿ. ಈಗ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ಇಟ್ಟಿದ್ರಿ. ಎಣ್ಣೆನೂ ಕಾಯ್ದ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ನೋಡಿ, ಇಲ್ಲಿ ಹೊರಗಿಂದ ಪ್ಯಾಕೆಟ್ ಫುಡ್ ಅಂತ ತಂದಿರ್ತೀವಿ, ಮಕ್ಕಳು ಬೇಡ್ತಿರ್ತಾರೆ. ಬಟ್ ಅದು ಮೈದಾದಿಂದ ಮಾಡಿರ್ತಾರೆ ಅಥವಾ ಚಲೋ ಎಣ್ಣೆಯಲ್ಲೇ ಕರೆದಿರಲ್ಲ. ಈ ರೀತಿ ಮನೆಯಲ್ಲೇ ಗೋಧಿ ಹಿಟ್ಟು ನೋಡಿ, ಟೊಮ್ಯಾಟೊ ಈ ರೀತಿ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿನೇ ಹೆಲ್ದಿಯಾಗಿನೂ ಮಾಡಿಕೊಡ್ಬೋದು ಇದನ್ನು ನೋಡಿ. ಹೊರಗಡೆಯಿಂದ ಎಣ್ಣೆನೂ ಚಲೋ ಇರೋದಿಲ್ಲ, ಮೈದಾನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿ, ಲೈಟ್ ಕಲರ್ ಬರೋವರೆಗೂ ಕರೆದ್ಬಿಟ್ಟು ತೊಗೋಬೇಕ್ರಿ ಇದನ್ನು. ಅಷ್ಟನ್ನು ಭಾಳನೂ ಡಾರ್ಕ್ ಕರಗೋದು ಬೇಡ್ರಿ, ಚೆನ್ನಾಗತ್ತಲ್ಲ. ಅದು ಕೈ ಟೇಸ್ಟ್ ಆಗ್ತದೆ. ಇಷ್ಟನ್ನೇ ಕರೆದ್ರೆ ಸಾಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು. ನೀವು ಬೇರೆ ಶೇಪ್ದಲ್ಲಿ ಬೇಕಂದ್ರೆ ಆ ಶೇಪ್ದಲ್ಲಿನೂ ನೀವು ಕಟ್ ಮಾಡಿಬಿಟ್ಟು ತೊಗೊರಿ, ನಡೀತದೆ. ನೋಡಿರಿ, ಒಂದು ಸ್ವಲ್ಪ ಆರ್ಲಿರಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಒಂದು ಚೂರೂ ಎಣ್ಣೆ ಹಿಡಿದಿರೋದಿಲ್ಲ ರೀ.
ಇವ್ನು ಪ್ಲೇನ ಹಾಗೇನೆ ತಿನ್ಬೋದು ರೀ, ಇದು ಟೇಸ್ಟೂ ಚೆನ್ನಾಗಿರ್ತದೆ. ಇಲ್ಲ ನಿಮ್ಗೆ ಬೇರೆ ಬೇರೆ ಫ್ಲೇವರ್ ಬೇಕಂದ್ರೆ ನೀವು ಏನು ಮಾಡ್ಬೋದು, ಫ್ಲೇವರ್ನು ಮಾಡ್ಕೋಬೋದು. ಆನಿಯನ್ ಪೌಡ್ರ್ ಹಾಕ್ಬೋದು, ಪೆರಿ ಪೆರಿ ಮಸಾಲನೂ ಹಾಕ್ಬೋದು ನೋಡಿ, ನಡೀತದೆ. ಅಥವಾ ಪುದೀನ ಪೌಡ್ರ್ ಸಿಗ್ತಲ್ಲ ಅದನ್ನು ಹಾಕ್ಬೋದು ನೋಡಿ. ಒಂದು ಚೂರಲ್ಲಿ ಎಣ್ಣೆ ಹಿಡಿದ್ರೆ ಎಣ್ಣೆ ನೋಡಿ ನಿಮ್ಗೆ ಸೌಂಡ್ದಿಂದನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿ ಅದಾವತ್ತೆ. ಪ್ಲೇನೂ ನೀವು ಇಷ್ಟ ಅಂದರೆ ಹೀಗೇ ತಿನ್ನಿರಿ, ಅಥವಾ ಯಾವುದೇ ಫ್ಲೇವರ್ ಇಷ್ಟ ಅಂದರೆ ನೀವು ಆ ಫ್ಲೇವರಲ್ಲಿನೂ ಮಾಡ್ಬೋದು, ನಡೀತದೆ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಈಗ ನೋಡಿ ಇದಕ್ಕೆ ಮಸಾಲೆಗಾಗಿ ಇನ್ನೊಂದು ಚೂರ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಾಟ್ ಮಸಾಲೆ ಹಾಕೀನಿ, ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಸ್ವಲ್ಪ ಈಗ ಇದನ್ನು ಎಷ್ಟು ಕ್ರಿಸ್ಪಿಯಾಗಿ ನೋಡಿ, ಸೌಂದರ್ಯ ಹೇಳ್ತೀವಿ ನೋಡಿ. ಈಗ ಮಸಾಲ ಏನಾಗಿದ್ರೆ ಲೈಟ್ ಆಗಿದ್ರ ಮೇಲೆ ಸ್ಪ್ರಿಂಕಲ್ ಆಗಿದೆ ನೋಡಿ. ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿ ಆಗಿದೆ. ಇದನ್ನು ನೀವು ಏರ್ ಟೈಟ್ ಡಬ್ಬದಾಗ ಹಾಕಿಬಿಟ್ಟು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು, ಅಥವಾ ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರ್ತೈತಿ ನೋಡಿ. ಈ ರೀತಿ ನೀವು ಮಾಡಿಟ್ರೆ ಹೊರಗಿನ ಪ್ಯಾಕೆಟ್ ಫುಡ್ಡು ಮಕ್ಕಳು ಇಷ್ಟಪಡಲ್ರಿ ನೋಡಿ. ಇದು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ರೆಸಿಪಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.